ಸಾಕ್ಷಾತ್ ಮಹಾಲಕ್ಷ್ಮಿಯ ನಿಜವಾದ ದರ್ಶನವನ್ನು ನೀವು ಭೂಲೋಕದಲ್ಲಿ ಎಲ್ಲಿಯಾದರೂ ಮಾಡಬಹುದು ಅಂದರೆ ಅದು ಕೊಲ್ಹಾಪುರದಲ್ಲಿ. ಹೌದು, ಇದು ಈಕೆಯ ನಿಜವಾದ ವಾಸಸ್ಥಾನ. ಸಾಕ್ಷಾತ್ ಮಹಾವಿಷ್ಣು ವೈಕುಂಠಕ್ಕಿಂತ ಹೆಚ್ಚಾಗಿ ಕೊಲ್ಹಾಪುರವನ್ನ ಆರಾಧಿಸ್ತಾನೆ. ಹೀಗೆ ಒಮ್ಮೆ ಪಾರ್ವತಿ ಶಿವನನ್ನ ಕೇಳ್ತಾಳೆ, ಸ್ತ್ರೀಯರಿಗೆ ಎಲ್ಲಾ ವರಗಳನ್ನು ಕರುಣಿಸುವಂತ ವ್ರತ ಹೊಂದಿದ್ರೆ ಅದು ಯಾವುದು ಅಂತ. ಆಗ ಶಿವ ಉಪದೇಶಿಸಿದ್ದೇ ಈ ವರಮಹಾಲಕ್ಷ್ಮಿ ವ್ರತ. ವರಮಹಾಲಕ್ಷ್ಮಿ ವ್ರತದ ಆಚರಣೆ ಅಷ್ಟಲಕ್ಷ್ಮಿಯರನ್ನು ಪೂಜಿಸಿದ ಫಲವನ್ನ ಕೊಡುತ್ತೆ. ಅಷ್ಟು ಮಾತ್ರ ಅಲ್ಲ, ಈ ದಿನ ಲಕ್ಷ್ಮಿಯನ್ನ ಪೂಜಿಸುವುದು 1,000 ಲಕ್ಷ್ಮಿ ಪೂಜೆಗೆ ಸಮನಾಗಿರುತ್ತೆ. ಈ ದಿನ ಲಕ್ಷ್ಮಿ ಪ್ರತಿ ಮನೆಗೂ ತಾನೇ ಖುದ್ದಾಗಿ ಭೇಟಿ ನೀಡ್ತಾಳೆ ಅನ್ನೋದು ನಂಬಿಕೆ. ಆಕೆಯನ್ನ ಸ್ವಾಗತಿಸೋದಕ್ಕಾಗಿನೇ ಮನೆ ಮುಂದೆ ರಂಗೋಲಿ ಬಿಟ್ಟು ಬಾಗಿಲಿಗೆ ತಳಿರು ತೋರಣವನ್ನ ಕಟ್ಟಿ ಮನೆಯನ್ನ ಸಿಂಗರಿಸೋದು. ನಾವು ಎಷ್ಟು ವಿಜೃಂಭಣೆಯಿಂದ ವರಮಹಾಲಕ್ಷ್ಮಿ ವ್ರತವನ್ನ ಮಾಡ್ತೀವಿ ಅನ್ನೋದು ಖಂಡಿತ ಮುಖ್ಯ ಆಗೋದಿಲ್ಲ. ಎಷ್ಟು ಶ್ರದ್ಧಾಭಕ್ತಿಯಿಂದ ಹಾಗೂ ಎಷ್ಟು ಶುಚಿ ಹಾಗೂ ಅಚ್ಚುಕಟ್ಟಾಗಿ ಮಾಡ್ತೀವಿ ಅನ್ನೋದಷ್ಟೇ ಮುಖ್ಯ. ನಾಳಿನ ವರಮಹಾಲಕ್ಷ್ಮಿ ಹಬ್ಬದ ಮುಹೂರ್ತಗಳು ಹೇಗಿವೆ?